ವಿಶ್ವ ಹಿಂದೂ ಪರಿಷತ್ ತುರ್ತು ಸಹಾಯವಾಣಿ. ಮಂಗಳೂರಿನ ದಿನಸಿ ಅಂಗಡಿಗಳ ಬಳಿ ಅಗತ್ಯ ವಸ್ತುಗಳ ಖರೀದಿಗೆ ಬರುವಾಗ ಸರತಿ ಸಾಲಿನಲ್ಲಿ ಅಂತರದಲ್ಲಿ ನಿಲ್ಲುವಂತೆ ಅಂಗಡಿಗಳ ಮುಂದೆ ಗೆರೆಗಳನ್ನು ರಚಿಸಿ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಕುತ್ತಾರಿನಿಂದ ಆರಂಭಗೊಂಡಿತು. ವಿಶ್ವ ಹಿಂದೂ ಜಿಲ್ಲಾ ಸೇವಾ ಪ್ರಮುಖ ಪ್ರವೀಣ್ ಕುತ್ತಾರ್ ಮತ್ತು ಬಿಜೆಪಿ ಜಿಲ್ಲಾ ವಕ್ತಾರರಾದ ಜಗದೀಶ್ ಶೇಣವ ಈ ಸಂದರ್ಭ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು. ಈ ಕೋವಿಡ್-19 ಅನ್ನೋ ಒಂದು ವೈರಸ್ ಇಡೀ ಪ್ರಪಂಚದಲ್ಲಿ ಆವರಿಸಿದೆ. ಚೈನಾದಿಂದ ಹುಟ್ಟಿದ ಈ ವೈರಸ್ ನಮ್ಮ ದೇಶದಲ್ಲಿ ಕೂಡ ಅನೇಕ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಕರ್ನಾಟಕದಲ್ಲೂ ನಮ್ಮ ಮಂಗಳೂರಲ್ಲಿ ಈಗ 5 ಪಾಸಿಟಿವ್ ಎನ್ಲಾಕಲ್ಲಿದ್ದಾರೆ. ಇದು 5ರಿಂದ 50, 500 ಆಗಲಿಕ್ಕೆ ಹೆಚ್ಚು ದಿನ ಇಲ್ಲ. ವೈದ್ಯರು ಹೇಳುವ ಪ್ರಕಾರ ಇನ್ನು 1 ತಿಂಗಳೊಳಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4,000 ಪಾಸಿಟಿವ್ ಕೇಸುಗಳಾಗಲಿಕ್ಕಿದೆ. ಆದ್ದರಿಂದ ಇದಕ್ಕೆ ಒಂದೇ ಒಂದು ಮದ್ದು ಸೋಷಿಯಲ್ ಡಿಸ್ಟೆನ್ಸಿಂಗ್, ಅಂದರೆ ಒಬ್ಬರಿಂದ ಒಬ್ಬರು 1 ಮೀಟರ್ ದೂರದಲ್ಲಿರಬೇಕು. 21 ದಿವಸಗಳ ಇಡೀ ದೇಶ ಲಾಕೌಟ್ ಅಂತ ನಮ್ಮ ಪ್ರಧಾನಮಂತ್ರಿಯವರು ಆದೇಶ ಮಾಡಿದ್ದಾರೆ. ದಯವಿಟ್ಟು ಅದು ಆದೇಶ ಅವರಿಗಾಗಿ ಮಾಡಿದಲ್ಲ, ಈ ದೇಶಕ್ಕಾಗಿ ನಮ್ಮ ರಕ್ಷಣೆಗಾಗಿ ಮಾಡಿದ ಅದೊಂದು ಆದೇಶ. ಆದ್ದರಿಂದ ಈ 21 ದಿವಸಗಳಲ್ಲಿ ನಾವು ಒಬ್ಬರಿಗಿಂತ ಒಬ್ಬರು ಕನಿಷ್ಠ 1 ಮೀಟರ್ ಅಂತರದಲ್ಲಿರೋಣ. ನಾವು ಬೆಳಗ್ಗೆ ಎದ್ದ ಕೂಡಲೇ ಅಂಗಡಿ ಓಪನ್ ಆದ ಕೂಡಲೇ ಮುಗಿಬೀಳುವುದು ಬೇಡ. ಖಂಡಿತವಾಗಿಯೂ ಸರ್ಕಾರ ಇದಕ್ಕೆಲ್ಲ ವ್ಯವಸ್ಥೆಯನ್ನು ಇನ್ನು 1-2 ದಿವಸದಲ್ಲಿ ಸರಾಗವಾಗಿ ಮಾಡಲಿಕ್ಕಿದೆ. ಆದ್ದರಿಂದ ನೀವು ಅಂಗಡಿಗೆ ಬರುವಾಗ ದಯವಿಟ್ಟು ಒಬ್ಬರಿಂದ ಒಬ್ಬರು 1 ಮೀಟರ್ ದೂರದಲ್ಲಿರಿ ಅಂತ ನಾವೊಂದು ಅಭಿಯಾನವನ್ನು ಆರಂಭಿಸಿದ್ದೇವೆ. ನಾನು BJPಯ ಜಿಲ್ಲಾ ವಕ್ತಾರ ಜಗದೀಶ್ ಶೇಣವ, ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರವೀಣ್ ಕುತ್ತಾರ್, ಹಾಗೆ ಯುವ ಉದ್ಯಮಿಯಾದ ನಮ್ಮ ಅಶ್ವಥ್ ರೈ ಹಾಗೂ ಮೂಡದ ಮಾಜಿ ಚೇರ್ಮನ್ ಆದ ರಮೇಶ್ ಅಣ್ಣನವರ ನೇತೃತ್ವದಲ್ಲಿ ನಾವೊಂದು ಅಭಿಯಾನವನ್ನು ಆರಂಭಿಸಿದ್ದೇವೆ. ಇವತ್ತೊಂದು 25 ಅಂಗಡಿಗೆ ನಾವೇ ಹೋಗಿ ಸುಣ್ಣದ ಮಾರ್ಕ್ ಹಾಕಿದ್ದೇವೆ. ಇದರಿಂದ ನಾಳೆ ಎಲ್ಲ ಅಂಗಡಿಗಳಲ್ಲೂ ಸುಣ್ಣದ ಏನು ಮಾರ್ಕನ್ನು ಅವರೇ ಹಾಕಿಕೊಳ್ಬೇಕು. ಇದರಿಂದ ಆಗಿ ಈ ರೋಗ ಹಬ್ಬುವುದನ್ನು ನಾವು ತಡೆಗಟ್ಟೋಣ. ದಯವಿಟ್ಟು ನಿಮ್ಮ ಆರೋಗ್ಯದ ರಕ್ಷಣೆಗಾಗಿ, ನಿಮ್ಮ ಹೆಂಡತಿ ಮಕ್ಕಳ, ನಿಮ್ಮಲ್ಲಿರುವ ಹಿರಿಯರ ರಕ್ಷಣೆಗಾಗಿ, ಅವರ ಜೀವದ ರಕ್ಷಣೆಗಾಗಿ ಇದನ್ನು ಮಾಡಿ. ಒಂದು ವೇಳೆ ಮಾಡದಿದ್ದರೆ ನಮ್ಮ ಸಂಬಂಧಿಕರ, ನಮ್ಮ ಹಿರಿಯರ, ನಮ್ಮ ಮಕ್ಕಳ ಹೆಣವನ್ನು ನಾವೇ ಕೈಯಾರೆ ತೆಗೆಯಲಿಕ್ಕೂ ನಮಗೆ ಅವಕಾಶವಿಲ್ಲ, ಸರ್ಕಾರವೇ ತೆಗೆಯಬೇಕಾದಿತ್ತು. ಇಂಥ ಒಂದು ದುರ್ದಿನವನ್ನು ನಾವು ನೋಡದೇ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಈ ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಳಿ ದಯವಿಟ್ಟು. ಕುತ್ತಾರಿನಿಂದ ಮಂಗಳೂರಿನವರೆಗೂ ಅಂಗಡಿಗಳ ಎದುರು ಅಂತರಗಳನ್ನು ಕಾಯ್ದುಕೊಳ್ಳುವ ಚೌಕಗಳನ್ನು ರಚಿಸಲಾಯಿತು.